ವೀಕ್ಷಕರೇ ನಮಸ್ಕಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ವಿಜಯನಗರದಲ್ಲಿ ಉಮೇಶ್ ಶೆಟ್ಟರು ತಮಗೆಲ್ಲ ಗೊತ್ತಿರುವ ಬಿಜೆಪಿ ಮುಖಂಡರು ಇವತ್ತು ಬೃಹತ್ ರಕ್ತದಾನ ಶಿಬಿರ ಹಾಗೂ ಆರೋಗ್ಯದ ಒಂದು ಶಿಬಿರವನ್ನು ಏರ್ಪಡಿಸಿದ್ದಾರೆ. ಒಂದು ಸಂದರ್ಭದಲ್ಲಿ ಅವರ ಮಾತಾಡಲು ಪ್ರಯತ್ನ ಮಾಡಿ ನರೇಂದ್ರ ಮೋದಿ ಹುಟ್ಟುಹಬ್ಬದ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ನಮ್ಮ ನಾಯಕರ ಬಗ್ಗೆ ನೋಡಿ, ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು, ಅವ್ರ ಬಗ್ಗೆ ಹೇಳಕ್ಕೆ ಪದಗಳಿಲ್ಲ. 75ನೇ ಈ ಜನ್ಮ ದಿನದ ಶುಭ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಶಕ್ತಿ ಇರೋದಷ್ಟೇ. ಆ ಭಗವಂತ ಅವರಿಗೆ ಇನ್ನಷ್ಟು ಶಕ್ತಿ, ಇನ್ನಷ್ಟು ಆರೋಗ್ಯ, ಇನ್ನಷ್ಟು ಮುಂದಿನ ಪೀಳಿಗೆಗೆ ಶಕ್ತಿ ಕೊಡುವಂತ ಒಂದು ಧೈರ್ಯ, ಮುಂದಿನ ಪೀಳಿಗೆಗೆ ಈ ಭಾರತದಲ್ಲಿ ಭವಿಷ್ಯವನ್ನು ಕೊಡುವಂತ ಶಕ್ತಿ ಭಗವಂತ ಕೊಡ್ಬೇಕಂತ ನಾವು ಹೇಳ್ಬೋದು. ಮುಂದಿನ ಬಾರಿ ಕೂಡ ಖಂಡಿತವಾಗ್ಲೂ ಇವತ್ತು ಭಾರತ ದೇಶ ಇಷ್ಟೊಂದು ನೆಮ್ಮದಿಯಾಗಿದೆ. ಇವತ್ತು ನಾವೆಲ್ಲ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ನರೇಂದ್ರ ಮೋದಿಜಿಯವರ ಆಡಳಿತ ಕಾರಣ. ಕಳೆದ 11 ವರ್ಷದಿಂದ ಯಾವ ರೇಂಜ್ ಅಲ್ಲಿದ್ದ ಭಾರತ ಇವತ್ತು ಯಾವ ರೇಂಜಿಗೆ ರೀಚ್ ಆಗಿದೆ ಅನ್ನೋದು ಗೊತ್ತಿದೆ. ಅದಕ್ಕೆ ಉದಾಹರಣೆ ಪಹಲ್ಗಾಮ್ ಇರ್ಬೋದು, ಬೇರೆ ಬೇರೆ ಒಂದೆರಡು ದಾಳಿಗಳಿರ್ಬೋದು, ಅದಕ್ಕೆ ಯಾವ ರೀತಿ ಉತ್ತರ ಕೊಟ್ಟಿದೆ. ಇದು ನರೇಂದ್ರ ಮೋದಿಜಿಯವರ ಆಡಳಿತ. ನರೇಂದ್ರ ಮೋದಿಜಿ ಅಂದ್ರೆ ಈ ದೇಶಕ್ಕೊಂದು ಶಕ್ತಿ, ಈ ವಿಶ್ವಕ್ಕೊಬ್ಬ ನಾಯಕ. ಯಾಕಂದ್ರೆ ಮೊನ್ನೆ ತಾನೇ ನಾವೆಲ್ಲ ನೋಡಿದ್ದು ಹಸಿ ವಿಷಯ ಅಂದ್ರೆ ಅಮೆರಿಕದ ಟ್ರಂಪ್ ಅಧ್ಯಕ್ಷರು ಒಂದು ತೆರಿಗೆಯನ್ನು ಹೆಚ್ಚಳ ಮಾಡಿದಾಗ, ರಷ್ಯಾದ ಜೊತೆ ಒಪ್ಪಂದ ಬಿಡಿ, ನಿಮ್ಮ ತೆರಿಗೆಯ ನಾವು ಕಡಿಮೆ ಮಾಡ್ತೇವೆ ಅಂದಾಗ ಇನ್ನಷ್ಟು ಹೆಚ್ಚು ಮಾಡ್ತೇವೆ, ಕಡಿಮೆ ಮಾಡಲ್ಲ, ಕೊಟ್ಟ ಮಾತನ್ನು ವಾಪಸ್ ತಗೊಳ್ಳಲ್ಲ, ಇನ್ನಷ್ಟು ಹೆಚ್ಚಿಗೆ ಪರ್ಚೇಸ್ ಮಾಡ್ತೇವೆ, ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ. ತದನಂತರ ವೋಟ್ ಬಂದು ಕಾಲಿಗೆ ಬಿದ್ದದ್ದು ಅಮೆರಿಕದವರೇ. ಭಾರತೀಯರು ಯಾವೊಬ್ಬನು ಅವತ್ತು ವಾಪಸ್ ಅವರಿಗೆ ನೀನ್ ಏನಕ್ಕೆ ಜಾಸ್ತಿ ಮಾಡಿದೆ ಅಂತ ಕೇಳಕ್ ಹೋಗಿಲ್ಲ. ನಿನ್ನ ದೇಶ ನೀನ್ ಜಾಸ್ತಿ ಮಾಡ್ಕೊಳ್ತೀವಿ, ನಿಮ್ಮ ದೇಶದ ವಿಷಯ ನಿಮ್ದು. ನಮ್ಮ ದೇಶದವರನ್ನು ಯಾವ ರೀತಿ ಕಾಪಾಡ್ಕೊಳ್ಬೇಕಂತ ನರೇಂದ್ರ ಮೋದಿಜಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಕೇವಲ 15 ದಿನದ ಒಳಗಡೆ ವಾಪಸ್ ಬಂದು ಇವತ್ತು ಬರ್ತ್ಡೇಗೆ ವಿಶ್ ಮಾಡುವ ಲೆವೆಲ್ಗೆ ಬಂದಿದ್ದಾರೆ ಅಂದ್ರೆ ಅದು ನಮ್ಮ ಭಾರತ, ಅದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಅಂತ ನಾಯಕರ ಕೆಳಗಡೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅದು ನಮ್ಮೆಲ್ಲರ ಯಾವುದೋ ಪೂರ್ವ ಜನ್ಮದ ಪುಣ್ಯ. ಯಾಕಂದ್ರೆ ನಾವು ಈ ದೇಶದ 14 ಕೋಟಿ ಜನ ಇವತ್ತು ಸದಸ್ಯರಾಗಿದ್ದಾರೆ. ಇಡೀ ವಿಶ್ವದಲ್ಲಿ ಇಷ್ಟು ದೊಡ್ಡ ಒಂದು ಸದಸ್ಯತ್ವ ಹೊಂದಿದ ಪಕ್ಷ ಇಡೀ ವಿಶ್ವದಲ್ಲೇ ಇಲ್ಲ. ಅಂತ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಇವತ್ತು ಯಾವುದೇ ಸ್ಥಾನಕ್ಕೆ ತಲುಪಬಹುದು ಅಂತ ತೋರಿಸಿಕೊಟ್ಟವರು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಜಿಯವರು, ನಡ್ಡಾ ಅವರು. ಅಂತ ಪಕ್ಷದಲ್ಲಿ ನಾವು ಸಹ ಕಾರ್ಯಕರ್ತರಾಗಿ ಪಕ್ಷದ ಸೇವೆ ಮಾಡ್ತಾ ಇದ್ದೀವಿ ಅಂದ್ರೆ ಯಾವುದೋ ಒಂದು ಜನ್ಮದಲ್ಲಿ ನಾವು ಪುಣ್ಯ ಮಾಡಿದ್ದೇವೆ. ಅದಕ್ಕೆ ಇವತ್ತು ಭಗವಂತ ನಮ್ಗೆ ಈ ಅವಕಾಶ ಕೊಟ್ಟಿದ್ದಾನಂತ ನಾವು ಹೇಳಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಈ ಸುಸಂದರ್ಭದಲ್ಲಿ ಇಷ್ಟೇ ಹೇಳದ್ ಬಯಸುದು, ಇಡೀ ವಿಶ್ವದ ನಮ್ಮ ಭಾರತದ 140 ಕೋಟಿ ಜನಸಂಖ್ಯೆ ಇದೆ. ಅವರನ್ನು ಕಾಪಾಡಕ್ಕೆ ಒಬ್ಬ ದೇವರಲ್ಲಿ ಕಾಯ್ತಾ ಇದ್ದಾನೆ. ನಮ್ಮೆಲ್ಲರ ಜೀವನದ ಒಂದೊಂದು ಅವರ್ನ ಅವರಿಗೆ ಮುಡಿಪಾಗಿಡೋಣ. ಆ ಭಗವಂತ ಅವರ ಆಯುಷ್ಯನ್ನು ಚೆನ್ನಾಗಿಡ್ಲಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತಾ ಇದ್ದೇವೆ.